ಹುರ್ಮುಜ್ ಜಲಸಂಧಿಗೆ ಅಮೆರಿಕ ಸೇನೆ ದಿಗ್ಬಂಧನ ಹಾಕಿದೆ. ಇರಾನ್ ನೇವಿಗೆ ಅಳಿದುಳಿದ ಹಡಗುಗಳು ಬಂದ್ರೆ ಹುರ್ಮುಜ್ ಜಲಸಂಧಿಗೆ ಅಮೆರಿಕ ಸೇನೆ ದಿಗ್ಬಂಧನ ಹಾಕಿದೆ. ಇರಾನ್ ನೇವಿಗೆ ಅಳಿದುಳಿದ ಹಡಗುಗಳು ಬಂದ್ರೆ ಅವುಗಳನ್ನ ಧ್ವಂಸ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಮುಲಾಜಿಲ್ಲದೆ ಬೋಟ್ ಹಡಗುಗಳನ್ನ ಉಡಾಯಿಸ್ತೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ 158 ಹಡಗುಗಳನ್ನ ಸಮುದ್ರದಾಳಕ್ಕೆ ಸೇರಿಸಿದ್ದೇವೆ. ಈಗಲೂ ಸಹ ಒಂದು ಕ್ಷಣವೂ ಯೋಚಿಸದೆ ಉಡಾಯಿಸ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹುರ್ಮುಜ್ ಜಲಸಂಧಿಗೆ ಅಮೆರಿಕ ಸೇನೆ ದಿಗ್ಬಂಧನವನ್ನ ಹಾಕಿದೆ. ಇರಾನ್ ನೇವಿಗೆ ಅಳಿದುಳಿದ ಹಡಗುಗಳು ಬಂದ್ರೆ ಧ್ವಂಸ ಆಗುತ್ತೆ ಹಡಗುಗಳು. ಇರಾನ್ ನೇವಿಯ ಹಡಗುಗಳನ್ನ ಧ್ವಂಸ ಮಾಡ್ತೀವಿ, ಮುಲಾಜಿಲ್ಲದೆ ಬೋಟು ಹಡಗುಗಳನ್ನ ಉಡಾಯಿಸ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ 158 ಹಡಗುಗಳನ್ನ ಸಮುದ್ರದಾಳಕ್ಕೆ ಸೇರಿಸಿದ್ದೇವೆ. ಈಗಲೂ ಸಹ ಒಂದು ಕ್ಷಣವೂ ಯೋಚಿಸದೆ ಯಾವುದಾದ್ರೂ ಹಡಗುಗಳು ಅಥವಾ ಬೋಟ್ಗಳು ಬಂತು ಅಂತಂದ್ರೆ ಅವುಗಳನ್ನ ಒಂದು ಕ್ಷಣವೂ ಯೋಚಿಸದೆ ಉಡಾಯಿಸ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಹುರ್ಮುಜ್ ಜಲಸಂಧಿಗೆ ಅಮೆರಿಕ ಸೇನೆ ದಿಗ್ಬಂಧನ ಹಾಕ್ತಾ ಇದೆ. ತನ್ನ ನೌಕೆಗಳನ್ನು ಅಲ್ಲಿಗೆ ಕಳಿಸಿರುವಂಥದ್ದು. ಇನ್ನು ಇರಾನ್ ಅಮೆರಿಕ ನಡುವಿನ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ಧ ಅತಿ ದೊಡ್ಡ ದಾಳಿಗೆ ಅಮೆರಿಕ ಮುಂದಾಯ್ತಾ? ಹಾಗಾದ್ರೆ ಮಧ್ಯಪ್ರಾಚ್ಯದತ್ತ ಫೈಟರ್ ಜೆಟ್ಗಳನ್ನು ರವಾನಿಸಿರುವಂತ ಅಮೆರಿಕ ಹಿಂದಿಗಿಂತ ಹೆಚ್ಚಿನ ಸಂಖ್ಯೆಯ ಫೈಟರ್ ಜೆಟ್ಗಳನ್ನು ರವಾನಿಸಿದೆ. ಈಗಾಗಲೇ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ದು ಅಮೆರಿಕ. ಟ್ರಂಪ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ರು. ಏನಾದರೂ ಈ ಸಂಧಾನ ಸಭೆ ವಿಫಲವಾಯಿತು ಅಂತಂದ್ರೆ ಈಗ ಏನು ದಾಳಿ ಮಾಡಿದ್ದೀವಿ ಇದಕ್ಕಿಂತಲೂ ತೀವ್ರವಾದ ಭೀಕರವಾದಂತಹ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು ಟ್ರಂಪ್. ಅದಕ್ಕೆ ಪೂರಕವಾಗಿ ಈಗ ತಮ್ಮ ಫೈಟರ್ ಜೆಟ್ಗಳನ್ನು ಮಧ್ಯಪ್ರಾಚ್ಯದತ್ತ ಕಳಿಸ್ತಾ ಇದ್ದಾರೆ. ಹಿಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಫೈಟರ್ ಜೆಟ್ಗಳನ್ನು ರವಾನಿಸಲಾಗಿರುವಂಥದ್ದು ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ.